ಹಲೋ, ನಮಸ್ತೆ. ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಹೆಲ್ತಿ ಆಗಿರೋ ರೆಸಿಪಿ ಮಾಡ್ತಿದ್ದೀನಿ. ಇವಾಗಂತೂ ಮಲ್ಟಿಗ್ರೇನ್ ರೋಟಿ ಅಂದ್ರೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಅದನ್ನ ಮನೇಲಿ ಹೇಗೆ ಈಸಿಯಾಗಿ ಮಾಡ್ಕೋಬಹುದು ಅಂತ ನೋಡೋಣ. ಸೊ ಇವಾಗ ನಾವು ಮಲ್ಟಿಗ್ರೇನ್ ಚಪಾತಿ ಮಾಡೋಣ. ಮೊದಲು ಅದಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ. ಸೊ ಇವಾಗ ನಾನು 3/4 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಿದ್ದೀನಿ. 1/4 ಕಪ್ಪು ರಾಗಿ ಹಿಟ್ಟು. ಸೊ ಇದಕ್ಕೆ 1/4 ಕಪ್ ಅಷ್ಟು ಮಿಲ್ಲೆಟ್ ಪೌಡರ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಇದು ನವಣೆ, ಬಾಜ್ರಾ, ಕಮ್ಮು, ಸಾಮೆ, ಜೋಳ ಮತ್ತೆ ಸ್ವಲ್ಪ ಕಾಳುಗಳನ್ನ ಹುರಿದು ಪುಡಿ ಮಾಡ್ಕೊಂಡಿರೋಂಥದ್ದು. ಸೊ ಈ ರೇಷಿಯೋ ಏನಂತಂದ್ರೆ 3/4 ಕಪ್ಪು ಗೋಧಿ ಹಿಟ್ಟು ಮತ್ತೆ 1/4 ಕಪ್ಪು ಮಿಲ್ಲೆಟ್ ಪೌಡರು. ಇಷ್ಟೇ. ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋತಿದ್ದೀನಿ. ಈಗ ನಾನು ಇದನ್ನ ಮಿಕ್ಸ್ ಮಾಡ್ಕೋತಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊತೀನಿ. ಈ ತರ ಸಾಫ್ಟ್ ಆಗಿ ಕಲ್ಸ್ಕೋಬೇಕು. ಸೊ ಇವಾಗ ನೀವು ನೋಡ್ಬೋದು ಸಾಫ್ಟ್ ಆಗಿ ಕಲ್ಸ್ಕೊಂಡಿದ್ದೀನಿ. ಸೊ ಈಗ ನಾವು ಇದನ್ನ 10 ನಿಮಿಷ ರೆಸ್ಟ್ ಮಾಡಕ್ಕಿಡೋಣ. ಚಪಾತಿನ ಹೇಗೆ ಲಟ್ಟಿಸ್ತೀವಿ ಅದೇ ತರ ಲಟ್ಟಿಸ್ಕೋಬೇಕು. ನಾನು ಇಲ್ಲಿ ಸ್ವಲ್ಪ ಹಿಟ್ಟು ಹಾಕೋತಿದ್ದೀನಿ. ಸೊ ಬಟ್ ನಿಮ್ಮ ಹತ್ರ ಟೈಮ್ ಇಲ್ಲ ಚಪಾತಿ ಕಲಸಿ ಅದು ಒತ್ತಿ ಎಲ್ಲ ಮಾಡೋದಕ್ಕೆ ಅಂತಂದ್ರೆ ಇನ್ಸ್ಟೆಂಟ್ ಆಗಿ ದೋಸೆ ಕೂಡ ಮಾಡ್ಬೋದು. ಅದು ಹೇಗೆ ಮಾಡೋದಂತ ನೋಡೋಣ. ಮೊದಲು 1/2 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಿದ್ದೀನಿ. ನೆಕ್ಸ್ಟು 1/2 ಕಪ್ ಅಷ್ಟು ರಾಗಿ ಹಿಟ್ಟನ್ನ ಹಾಕೋತಿದ್ದೀನಿ. ಮತ್ತೆ 1/2 ಕಪ್ ಅಷ್ಟು ಮಿಲ್ಲೆಟ್ ಪೌಡರ್ನ ಹಾಕೋತಿದ್ದೀನಿ. ಸೊ ಇದರಲ್ಲಿ ರೇಷಿಯೋ ಬಂದ್ಬಿಟ್ಟು ಈಕ್ವಲ್ ಇರುತ್ತೆ. ಅಂದ್ರೆ 1/2 ಕಪ್ ಅಷ್ಟು ಗೋಧಿ ಹಿಟ್ಟು, 1/2 ಕಪ್ ಅಷ್ಟು ರಾಗಿ ಹಿಟ್ಟು ಮತ್ತೆ 1/2 ಕಪ್ ಅಷ್ಟು ಮಿಲ್ಲೆಟ್ ಪೌಡರ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ನಂತರ ಇದಕ್ಕೆ ನೀರು ಹಾಕೊಂಡು ಚೆನ್ನಾಗಿ 1 ಗಂಟೆ ಇಲ್ಲದಂಗೆ ಕಲಿಸ್ಕೋಬೇಕು. ಸೊ ಇಲ್ಲಿ ನಾನೊಂದು ಕಪ್ ಅಷ್ಟು ನೀರು ಹಾಕೋತಿದ್ದೀನಿ. ಸೊ ಈ ತರ ನಿಧಾನಕ್ಕೆ 1 ಗಂಟೆ ಇಲ್ಲದೆ ಇರೋ ತರ ದೋಸೆ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು. ಇವಾಗ ನೋಡ್ಬೋದು ಇದು ದೋಸೆ ಹಿಟ್ಟಿನ ಅದಕ್ಕೆ ಆಗಿದೆ. ಮತ್ತೆ ತುಂಬಾ ಗಟ್ಟಿನೂ ಇಲ್ಲ, ತುಂಬಾ ತೆಳುನೂ ಇಲ್ಲ. ಆರಾಮಾಗಿ ದೋಸೆಗಳ ಮೇಲೆ ಹಾಕ್ಬೋದು. ಸೊ ಕಾದ ನಂತರ ನಾವು ದೋಸೆ ಹೇಗೆ ಹಾಕ್ತೀವಿ ಅದೇ ತರ ಹಾಕೋಬೇಕು. ಮೇಲೆ ಸ್ವಲ್ಪ ಆಯಿಲ್ ಹಚ್ಕೋತಿದ್ದೀನಿ. ಸೊ ಒಂದ್ ಕಡೆ ಬೆಂದಾದ್ಮೇಲೆ ಮಚ್ಚಿ ಮತ್ತೆ ಇನ್ನೊಂದ್ ಕಡೆನೂ ಬೇಯಿಸ್ಕೋಬೇಕು. ನಿಮಗೆ ಕ್ರಿಸ್ಪಿ ದೋಸೆ ಇಷ್ಟ ಅಂತಂದ್ರೆ 1-2 ಸ್ಪೂನ್ ರವೆನ ಆ್ಯಡ್ ಮಾಡ್ಕೋಬಹುದು ಹಿಟ್ಟು ಕಲಸುವಾಗ. ಅದು ಇನ್ನ ದೋಸೆನ ಕ್ರಿಸ್ಪಿ ಮಾಡುತ್ತೆ. ಇವಾಗ ಮಲ್ಟಿಗ್ರೇನ್ ರೋಟಿ ಮತ್ತೆ ದೋಸೆ ಮಾಡೋದು ಹೇಗೆ ಅಂತ ನೋಡಿದ್ವಿ. ಇದೆರಡಕ್ಕೂ ಸೂಟ್ ಆಗುವಂತ ಒಂದು ಸಿಂಪಲ್ ಆಗಿರೋ ಚಟ್ನಿ ರೆಸಿಪಿ ಮಾಡೋಣ. ಸೊ ಇದಕ್ಕೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಯಿ, ಹುರಿದು ಸಿಪ್ಪೆ ತೆಗೆದಿರುವಂತ ಕಡಲೆ ಬೀಜ, ಒಂದು 7-8 ಮೆಣಸಿನ್ಕಾಯಿ. ನನಗೆ ಖಾರ ಅಂದ್ರೆ ಇಷ್ಟ, ಅದಕ್ಕೆ ನಾನು ಜಾಸ್ತಿ ಹಾಕೋತಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. 4-5 ಸೀಳು ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು,
ರುಚಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನ ಈಗ ರುಬ್ಕೋಬೇಕು. ಸೊ ನಾನು ತುಂಬ ನೀರು ಆ್ಯಡ್ ಮಾಡ್ಕೊಂಡಿಲ್ಲ, ಗಟ್ಟಿಯಾಗೆ ರುಬ್ಕೊಂಡಿದ್ದೀನಿ.